ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಐಶ್ವರ್ಯ ಮಹೇಶ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಮತ್ತು ಸಂಕ್ರಾಂತಿ ಹಬ್ಬ ಆಗಿರೋದ್ರಿಂದ ಬೆಳಿಗ್ಗೆಯಿಂದ ಕೆಲಸ ಮಾಡ್ತಾನೆ ಇದ್ದೀನಿ. ಆ್ಯಕ್ಚುಲಿ ಬೆಳಿಗ್ಗೆ ಅಲ್ಲ, ನೆನ್ನೆ ನೈಟಿಂದನೂ ಕೆಲಸ ಮಾಡ್ತಾನೆ ಇದ್ದೀನಿ. ಆ್ಯಂಡ್ ನಾನು ನಿನ್ನೆ ಮಲ್ಕೊಂಡಾಗ 2:15 ಆಗಿತ್ತು ನೈಟು. ಸೊ ಬೆಳಗ್ಗೆ ಎದ್ದಾಗ 6:30-7 ಗಂಟೆಗೆ ಎದ್ದಿದ್ದೀನಿ. ಸೊ ಕೆಲಸ ಮಾಡ್ತಾನೆ ಇದ್ದೀನಿ. ಇವಾಗ ದೇವ್ರಿಗೆ ಪೂಜೆ ಎಲ್ಲ ಮಾಡಾಯಿತು. ಆ್ಯಂಡ್ ಸಂಕ್ರಾಂತಿ ಹಬ್ಬದಲ್ಲಿ ಏನು ಸ್ಪೆಷಲ್ ಅಂತ ಹೇಳಿದ್ರೆ ಪೊಂಗಲ್ಲು. ಸೊ ಅದನ್ನು ಕೂಡ ಮಾಡಾಯಿತು. ಸ್ವೀಟ್ ಪೊಂಗಲ್ನು ಕೂಡ ಮಾಡಾಯಿತು. ಆ್ಯಂಡ್ ದೇವ್ರಿಗೆ ನೈವೇದ್ಯ ಇಟ್ಟು ಪೂಜೆನೂ ಮಾಡಾಯಿತು. ಇನ್ನೂ ನಾನೇನು ರೆಡಿಯಾಗಿಲ್ಲ. ಪೂಜೆ ಮಾಡಬೇಕಲ್ಲ ಅಂತ ಹೇಳಿ ಸ್ನಾನ ಮಾಡ್ಕೊಂಡು ಸ್ಯಾರಿ ವೇರ್ ಮಾಡಿ ಬೊಟ್ಟು ಇಟ್ಕೊಂಡು ಪೂಜೆ ಮಾಡಿದೆ. ರೆಡಿ ಆದಮೇಲೆ ನಾನು ನಿಮಗೆ ಸಿಗ್ತೀನಿ. ಆ್ಯಂಡ್ ಇವತ್ತು ಟಿಫನ್ಗೆ ನಾನು ಏನು ಮಾಡಿದ್ದೀನಿ ಅಂತ ಹೇಳಿದರೆ, ಸಂಕ್ರಾಂತಿ ಅಂದಮೇಲೆ ನಿಮಗೆ ಗೊತ್ತಿರುತ್ತೆ, ಅವರೆಕಾಳೇ ಸ್ಪೆಷಲ್ಲು ಈ ಟೈಮಲ್ಲಿ. ಅವರೆಕಾಳು ಪಲಾವ್ನ ಮಾಡಿದ್ದೀನಿ. ಆ್ಯಂಡ್ ಚಿತ್ಕದ ಬೇಳೆ ಇರುತ್ತಲ್ಲ, ಅದನ್ನು ಕೂಡ ಸಾಂಬಾರು ಮಾಡಿ ಇಟ್ಟಿದ್ದೀನಿ. ಅದನ್ನು ರಾತ್ರಿಗೆ ಯೂಸ್ ಮಾಡ್ಕೊಳ್ತೀನಿ ಸಾಂಬಾರನ್ನ. ಒಂದೇ ಸಲ ಮಾಡಿಬಿಟ್ಟೆ, ಸುಮ್ಮನೆ ರೆಸ್ಟ್ ತಗೊಳ್ಳೋಣ ಅಂತ. ಆ್ಯಂಡ್ ಲಿಶಾನ್ ಕೂಡ ಸ್ನಾನ ಮಾಡಿಸಿ ರೆಡಿ ಮಾಡಿಸಿದ್ದೀನಿ. ಆ್ಯಂಡ್ ನಂದು ಕೂಡ ಎಲ್ಲ ಆಯಿತು. ಇವಾಗ ಟಿಫನ್ ಮಾಡೋಣ. ತುಂಬ ಹೊಟ್ಟೆ ಹಸಿವಾಗ್ತಾ ಇದೆ. ಆ್ಯಂಡ್ ಎಲ್ಲರಿಗೂ ಮತ್ತೊಮ್ಮೆ ಹ್ಯಾಪಿ ಸಂಕ್ರಾಂತಿ. ನೀವೆಲ್ಲ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ ಕಾಮೆಂಟ್ ಮಾಡಿ, ಓಕೆನಾ? ಸಂಕ್ರಾಂತಿ ಸ್ಪೆಷಲ್ಗೆ ನಾನು ಪೊಂಗಲ್ ಮಾಡಿದ್ದೆ. ಅದನ್ನು ಯಾವ ರೀತಿ ಮಾಡ್ತಾ ಇದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ನಾನು ಸ್ವಲ್ಪ ಅಕ್ಕಿನ ತೊಗೊಂಡಿದ್ದೀನಿ. ರೇಷನ್ ಅಕ್ಕಿ ಅಂತಾರಲ್ಲ, ಸೊ ಅದು ಸೊಸೈಟಿ ಅಕ್ಕಿ, ಆ ರೀತಿ ಸ್ವಲ್ಪ ತೊಗೊಂಡಿದ್ದೀನಿ. ಆ್ಯಂಡ್ ಇದಕ್ಕೆ ಸ್ವಲ್ಪ ಹೆಸರು ಬೇಳೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಅಕ್ಕಿ ಎಷ್ಟು ತೊಗೊಂಡಿರ್ತೀವೋ ಅಷ್ಟೇ ಬೇಳೆ ಕೂಡ ಹಾಕ್ಕೊಳ್ಬೇಕಾಗತ್ತೆ. ಅದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಎಷ್ಟು ಅಳತೆಗೆ ಬೇಕೋ ಅಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ತುಪ್ಪ ಹಾಕಿ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು 2-3 ವಿಷಲ್ ಕೂಗಿಸ್ಕೊಳ್ಬೇಕಾಗತ್ತೆ. ಅದಾದಮೇಲೆ ನಾನಿಲ್ಲಿ ಒಂದು ಕಡಾಯಿಗೆ ತುಪ್ಪನ ಹಾಕ್ಕೊಂಡು, ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ, ಅಂದರೆ ನಾನು ಜಾಸ್ತಿ ತುಪ್ಪದಲ್ಲೇ ಮಾಡ್ತಾ ಇರೋದು, ತುಪ್ಪ ಬಿಸಿ ಆದಮೇಲೆ ನಮ್ಗೆ ಬೇಕಾಗಿರೋ ಡ್ರೈ ಫ್ರೂಟ್ಸ್ನ ಹಾಕ್ಕೊಳ್ಬೋದು. ಬೇಕಾದರೆ ನೀವು ಆಲ್ಮಂಡ್ಸ್ನೂ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ನಾನಿಲ್ಲಿ ದ್ರಾಕ್ಷಿ ಮತ್ತು ಗೋಡಂಬಿನ ಮಾತ್ರ ಹಾಕ್ಕೊಂಡಿದ್ದೀನಿ. ಈ ರೀತಿ ಕೆಂಬಣ್ಣ ಬರಬೇಕು. ಇದಾದಮೇಲೆ ನಾನು ಕಾಯಿ ತುರಿನ ಈ ರೀತಿ ತುರಿದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಕೊಬ್ಬರಿ ಇರಲಿಲ್ಲ, ಕೊಬ್ಬರಿ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಕಾಯಿ ತುರಿ ಇರೋದ್ರಿಂದ ಇದನ್ನು ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ನಾನು ಈ ರೀತಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ತುಪ್ಪದಲ್ಲಿ. ಕೊಬ್ಬರಿ ಆಗಿದ್ದಿದ್ರೆ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ರು ಸಾಕಾಗ್ತಾ ಇತ್ತು. ಕಾಯಿ ತುರಿ ಅಲ್ವಾ, ಹಾಗಾಗಿ ಸ್ವಲ್ಪ ಜಾಸ್ತಿನ ಫ್ರೈ ಮಾಡಿಕೊಂಡು ಒಂದು ಬೌಲ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಇವಾಗ ಅದೇ ತುಪ್ಪಕ್ಕೆ ನಾನು ಇಲ್ಲಿ 1 ಕಪ್ ಆಗೋಷ್ಟು ಬೆಲ್ಲನ ತುರಿದು ಇಟ್ಕೊಂಡಿದ್ದೆ. ಅದನ್ನು ತುಪ್ಪಕ್ಕೆ ಆ್ಯಡ್ ಮಾಡಿಕೊಂಡು ಮೆಲ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಫುಲ್ ಎಲ್ಲ ತುಪ್ಪದ ಜೊತೆ ಬೆಲ್ಲನೂ ಕೂಡ ಕರಗಬೇಕಾಗತ್ತೆ. ಸೊ ನೋಡ್ತಿರ್ಬೋದು, ನಾನು ಇದಕ್ಕೆ ನೀರನ್ನ ಆ್ಯಡ್ ಮಾಡ್ತಾ ಇಲ್ಲ. ಫಸ್ಟು ತುರಿದಿಟ್ಕೊಂಡಿರೋ ಬೆಲ್ಲ ಎಲ್ಲ ಕರಗಲಿ, ಅದಾದಮೇಲೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನಿಲ್ಲಿ ಬೆಲ್ಲನ ಕರಗಿಸ್ಕೊಳ್ತಾ ಇದ್ದೀನಿ. ಗಟ್ಟಿ ಪಾಕದ ಥರ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ, ನೀವು ನೋಡ್ತಿರ್ಬೋದು. ಈ ರೀತಿ ಆಗಿದೆ. ಇಷ್ಟೊಂದು ಗಟ್ಟಿ ಇರಬಾರ್ದು ನಾವು ಪೊಂಗಲ್ ಮಾಡ್ತೀವಿ ಅಂತ ಹೇಳಿದ್ರೆ. ಜಸ್ಟ್ ನಾನು ಬೆಲ್ಲ ಕರಗಿಸ್ಕೊಳ್ತಾ ಇದ್ನಲ್ವ, ಅದಕ್ಕೋಸ್ಕರ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ರೀತಿ ಫುಲ್ ಎಲ್ಲ ಮೆಲ್ಟ್ ಆದಮೇಲೆ ನಾನು ಈ ಒಂದು ಸಣ್ಣ ಲೋಟದಲ್ಲಿ ನಾನು ನೀರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸಾಕಾಗತ್ತೆ ಅಂತ ಹೇಳಿ. ನಿಮ್ಗೇನಾದರೂ ಇನ್ನೂ ತೆಳ್ಳಗೆ ಪೊಂಗಲ್ ಬೇಕು ಅಂತ ಹೇಳಿದ್ರೆ ಇನ್ನೊಂದು ಲೋಟ ನೀವು ನೀರನ್ನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ತೆಳ್ಳಗೆ ನೀವು ಮಾಡ್ಕೊಳ್ಬೋದು. ನಾನಿಲ್ಲಿ 1 ಗ್ಲಾಸಷ್ಟು ಅಷ್ಟೇ ನಾನು ಹಾಕ್ಕೊಂಡಿರೋದು. ಅದು ಸಣ್ಣ ಲೋಟದಲ್ಲಿ ಹಾಕ್ಕೊಂಡಿದ್ದೀನಿ ನೀರನ್ನ. ಲೈಟಾಗಿ ಇಲ್ಲೊಂಚೂರು ಬೆಲ್ಲ ಕುದಿ ಬರ್ತಿದೆ ಅಂದರೆ, ಅಥವಾ ಒಂದು ಸ್ವಲ್ಪ ಲೈಟಾಗಿ ಪಾಕ ಆಗ್ತಿದೆ ಅನ್ನೋ ಟೈಮಲ್ಲಿ ನಾವು ಕೂಗಿಸ್ಕೊಂಡಿದ್ವಿ ಅಲ್ವಾ ಬೇಳೆ ಮತ್ತು ಅನ್ನ, ಅದನ್ನು ನಾವು ಇದಕ್ಕೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಒಂದೊಳ್ಳೆ ಮಿಕ್ಸ್ ಕೊಡಬೇಕು. ಅನ್ನ ಬೆಲ್ಲ ಪಾಕದ ಜೊತೆ ಫುಲ್ ಎಲ್ಲ ಮೆಲ್ಟ್ ಆಗಿಬಿಡ್ಬೇಕು. ಸೊ ಈ ರೀತಿ ಆಗಿದೆ. ನಿಮ್ಗೇನಾದರೂ ಇನ್ನೂ ತೆಳು ಬೇಕು ಅಂತ ಹೇಳಿದ್ರೆ, ನಾನು ಆಗಲೇ ಹೇಳಿದೆ ಅಲ್ವ, ಆ ರೀತಿ ಇನ್ನೊಂದು ಲೋಟ ನೀವು ನೀರನ್ನ ಆ್ಯಡ್ ಮಾಡ್ಕೊಳ್ಬೋದು. ಸೊ ನನಗಿಷ್ಟೇ ಸಾಕು ಅಂತ ಹೇಳಿ ಈ ರೀತಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾವೇನು ತುಪ್ಪದಲ್ಲಿ ಹುರಿದಿಟ್ಕೊಂಡಿರೋ ಡ್ರೈ ಫ್ರೂಟ್ಸ್ ಮತ್ತು ಏಲಕ್ಕಿ ಪುಡಿ, ಅದ್ರ ಜೊತೆಗೆ ನಾನು ಏಲಕ್ಕಿ ಸಿಪ್ಪೆ ಕೂಡ ಹಾಕ್ತಾಯಿದ್ದೀನಿ. ಏಲಕ್ಕಿ ಸಿಪ್ಪೆಲೂ ಅಷ್ಟೇ ಘಮ ಇರುತ್ತೆ. ಸೊ ಅದ್ರನ್ನ ಹಾಕಿದಾಗ್ಲೂ ಒಳ್ಳೆ ಫ್ಲೇವರ್ ಸಿಗುತ್ತೆ ನಿಮಗೆ ತಿನ್ನಬೇಕಾದ್ರೆ ಅಂತ ಹೇಳಿ. ಅದಾದಮೇಲೆ ಲಾಸ್ಟಲ್ಲಿ ಸ್ವಲ್ಪ ತುಪ್ಪನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಕೊಟ್ಕೊಳ್ತಾ ಇದ್ದೀನಿ. ಸೊ
ಸೊ ಫೈನಲಿ ಪೊಂಗಲ್ ಕೂಡ ರೆಡಿ ಆಯಿತು. ತುಂಬ ಚೆನ್ನಾಗಿ ಬಂದಿತ್ತು ಪೊಂಗಲ್. ಆಲ್ರೆಡಿ ನಾನು ದೇವರಿಗೆ ನೈವೇದ್ಯ ಎಲ್ಲ ಇಟ್ಟಿದ್ದೆ. ಇವತ್ತು ಏನೇನೆಲ್ಲ ಅಡುಗೆ ಮಾಡಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಅವರೆಕಾಳು ಪಲಾವ್ ಆಗಿರ್ಬೋದು, ಪೊಂಗಲ್ ಆಗಿರ್ಬೋದು. ಪಲಾವ್ಗೆ ಸ್ವಲ್ಪ ರಾಯ್ತ ಕೂಡ ಮಾಡ್ಕೊಂಡಿದ್ದೆ. ಚಿತ್ಕಿದ ಬೇಳೆ ಸಾಂಬಾರು ಕೂಡ ನಾನು ಮಾಡ್ಕೊಂಡಿದ್ದೆ. ಮಧ್ಯಾಹ್ನ ಊಟ ಆದಮೇಲೆ ನಾನು ಲಿಶು ಮಹಿ 3 ಜನನೂ ನಿದ್ದೆ ಮಾಡಿಬಿಟ್ಟಿದ್ವಿ. ನಾವೆದ್ದಾಗ ಸಂಜೆ 5:45 ಆಗಿತ್ತು. ಸೊ ಬೇಗ ಬೇಗ ಎದ್ದು ನಾನು ಕೂಡ ಸ್ವಲ್ಪ ಫ್ರೆಶ್ ಅಪ್ ಆಗಿ ಮತ್ತೆ ದೇವ್ರಿಗೆ ದೀಪ ಹಚ್ಬೇಕಲ್ಲ ಅಂತ ಹೇಳಿ ವಿಡಿಯೋ ಮಾಡ್ಕೊಳ್ತಾ ಇದ್ದೆ. ಬೆಳಿಗ್ಗೆ ಪೂಜೆ ಮಾಡಬೇಕಾದ್ರಂತೂ ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಅಟ್ಲೀಸ್ಟ್ ಈವ್ನಿಂಗ್ ಪೂಜೆ ಮಾಡಬೇಕಾದ್ರೂ ಮಾಡ್ಕೊಳ್ಳೋಣ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಬೆಳಿಗ್ಗೆನೇ ಎಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿದ್ದೆ ಅಲ್ವಾ. ಸೊ ದೀಪದಲ್ಲಿ ಎಣ್ಣೆ ಕೂಡ ಖಾಲಿ ಆಗಿತ್ತು. ದೀಪಕ್ಕೆ ಸ್ವಲ್ಪ ಎಣ್ಣೆನ ಆ್ಯಡ್ ಮಾಡಿಕೊಂಡು ದೀಪ ಹಚ್ಚೋಣ ಅಂತ. ಸೊ ಈ ಸ್ಯಾರಿನ ನೀವು ಕೇಳೋದಾದರೆ ನಾನು ಎಲ್ಲಿ ಪರ್ಚೇಸ್ ಮಾಡಿದೆ ಅಂದರೆ ಮೈಸೂರಲ್ಲಿ ತಗೊಂಡಿದ್ದು. ಸೊ ನಾನು ನಮ್ಮಮ್ಮ ಇಬ್ಬರು ಇದೇ ಥರ ಅಂದರೆ ಇದೇ ಪ್ಯಾಟರ್ನಲ್ಲಿ ತಗೊಂಡಿದ್ದು. ನಮ್ಮ ಅಮ್ಮಂದು ಬ್ಲೂ ಕಲರ್, ಸ್ಕೈ ಬ್ಲೂ ಕಲರು, ಮತ್ತು ನಂದು ಯೆಲ್ಲೋ, ಮತ್ತು ಯೆಲ್ಲೋ ಥರ ಅಲ್ಲ, ಇದೊಂದು ರೀತಿ ಕ್ರೀಮಿ ತುಪ್ಪ ಥರ ಇದೆ. ಸೊ ಯೆಲ್ಲೋ ಮತ್ತು ಗ್ರೀನ್ ಕಾಂಬಿನೇಷನಲ್ಲಿ ನಾನು ತಗೊಂಡಿದ್ದೆ. ಸೊ ತುಂಬ ಚೆನ್ನಾಗಿದೆ. ಅಂದರೆ ಯಾವಾಗಲೂ ವೇರ್ ಮಾಡಿದ್ದು ನನ್ನ ಮದುವೆ ಟೈಮಲ್ಲಿ ಅಂದ್ಕೊಳ್ತೀನಿ. ಅರಿಶಿನ ಶಾಸ್ತ್ರದಲ್ಲಿ ನಾನು ಈ ಸ್ಯಾರಿನ ವೇರ್ ಮಾಡಿದ್ದು. ಅದು ಬಿಟ್ಟರೆ ಇವತ್ತೇ ಸೆಕೆಂಡ್ ಟೈಮ್ ಈ ಸ್ಯಾರಿನ ಹಾಕ್ಕೊಳ್ತಾ ಇರೋದು. ಸಾಕು ಸಾಕು ಸುಟ್ಟಿದೆ. ಅಪ್ಪ ಎಲ್ಲರಿಗೂ ಒಳ್ಳೇದಾಗಲಿ. ಸೊ ಎಳ್ಳು ಬೆಲ್ಲ ತಿಂದು ಎಲ್ಲರೂ ಮಾತಾಡಿ. ಸಿ ಏನ್ರಿ ಎಲ್ಲರೂ ಒಳ್ಳೇದು ಮಾತಾಡಿ. ಎಳ್ಳು ಬೆಲ್ಲ ತಿಂದು ಒಳ್ಳೇದು ಮಾತಾಡಿ, ಒಳ್ಳೇದು ಬಯಸಿ. ಆ್ಯಂಡ್ ಅಷ್ಟೇ. ಇನ್ನು ಹಿಂಗೆ ಬನ್ನಿ, ಇಲ್ಲಿ ಕುಂಕುಮ ಮಾಡಿದ್ದಾನೆ ನಿಮಗೆ. ವಿಶುಮ ನಿಂಗೆ ಏನು ಕೊಡೋದು? ಸ್ವಲ್ಪ ಬೆಲ್ಲ ಮುಗ್ದಾಕಿ ಈ ಕಲ್ಸಬ್ರಿ ತಿನ್ನಿಸ್ಬೋದು. ತಗೊಳ್ಳಿ. ಅವ್ನು ನುಂಗ್ಕೊಬಿಡ್ತಾನೆ. ಪುಟಾಣಿ ಚೀಪ್ಬೇಕು ಆಯ್ತಾ? ಚೀಪ್ಬೇಕು. ಅವನು ಹೆಂಗೆ ಚೂಪ್ತಾನೆ ಅವನು. ಸಣ್ಣದ ಕೈ ಕಡಿತಾವನೆ. ಏ ಹ್ಯಾಪಿ ಸಂಕ್ರಾಂತಿ. ಅವ್ನ ರಿಯಾಕ್ಷನ್ ತೋರಿಸಿ. ಹ್ಯಾಪಿ ಸಂಕ್ರಾಂತಿ. ಹ್ಯಾಪಿ ಸಂಕ್ರಾಂತಿ. ಸೊ ಇವಾಗ ಸಂಜೆ ಪೂಜೆ ಎಲ್ಲ ಆಯಿತು. ಎಳ್ಳು ಬೆಲ್ಲ ತಿಂತಾ ಇದ್ದೀವಿ. ಆ್ಯಂಡ್ ದೇವಸ್ಥಾನಕ್ಕೆ ಹೋಗಬೇಕು. ಈಗ ಹೊರಡೋಣ. ಇದ್ರ ಮೇಲೆ ಪ್ಯಾಂಟ್ ಹಾಕ್ತು. ಅದ್ರ ಮೇಲೆ ಹಾಕುವ. ಇನ್ಶರ್ಟ್ ಥರ ಕಾಣಿಸ್ತದೆ. ಸರಿ ಆಯಿತು. ಏನು ನಾನು ರೆಡಿ ಆಗಲಿಲ್ಲ. ಲಿಶಾಂತ್ ಇರೋದ್ರಿಂದ ನಿಮಗೆ ಗೊತ್ತಿರುತ್ತೆ, ಚಿಕ್ಕ ಮಕ್ಕಳು ಇಟ್ಕೊಂಡು ರೆಡಿ ವಿಡಿಯೋ ಅದೇನು ಮಾಡೋದಕ್ಕಾಗಲ್ಲ. ಸೊ ಸಿಂಪಲ್ಲಾಗಿ ಹಿಂಗೆ ರೆಡಿಯಾಗಿದ್ದೀನಿ. ಇಷ್ಟೇ ಸಾಕಲ್ವಾ. ಈಗ ಹೊರಗಡೆ ಹೋಗ್ತಾ ಇದ್ದೀವಿ ಟೆಂಪಲ್ಗೆ ಅಂತ. ಸೊ ಬನ್ನಿ. ಅಲ್ಲಿ ಪುಟ್ಟಣಿ ಇಲ್ಲಿ. ಸುಮ್ಮನಿರು. ಫೋಟೋ ಪುಟಾಣಿ ಅಲ್ಲಿ. ನನಗಂತೂ ಜಾಸ್ತಿ ಕ್ಲಿಪ್ಪಿಂಗ್ಸ್ನ ತಗೊಳ್ಳೋದಕ್ಕಾಗಿಲ್ಲ. ಆ್ಯಂಡ್ ರೀಲ್ಸ್ ಮಾಡಬೇಕು ಅಂತ ಎಲ್ಲ ಪ್ಲ್ಯಾನ್ ಆಗಿತ್ತು. ಬಟ್ ನಾನು ನಿನ್ನೆ ನೈಟಿಂದನೇ ಸ್ವಲ್ಪ ಲೇಟಾಗಿ ನಿದ್ದೆ ಮಾಡಿದೆ ಅಲ್ವಾ. ನಿಮಗೆ ಹೇಳಿರೋ ಹಾಗೆ ನಾನು ಸ್ವಲ್ಪ ಲೇಟಾಗಿ ಮಲ್ಕೊಂಡೆ, ಕೆಲಸ ಎಲ್ಲ ಮಾಡ್ಕೊಳ್ತಾ ಇದ್ದೆ. ಸೊ ಲಿಶಾಂತ್ನ ಹಿಡ್ಕೊಂಡು ಈ ಹಬ್ಬ ಎಲ್ಲ ಮಾಡೋ ಸ್ವಲ್ಪ ಕಷ್ಟ ಆಗಿಬಿಟ್ಟಿದೆ ನನಗಂತೂ. ಸೊ ಆದಷ್ಟು ಟ್ರೈ ಮಾಡ್ತಾ ಇದ್ದೆ. ಅಂದರೆ ಮನೆ ಕೆಲಸ ಮಾಡೋದೇ ಒಂದು ದೊಡ್ಡ ಟಾಸ್ಕ್ ಆಗಿಬಿಟ್ಟಿತ್ತು ನನಗೆ. ಸೊ ಆಮೇಲೆ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ಎಲ್ಲನೂ ಮುಗಿಸ್ಕೊಂಡು ಅದಾದಮೇಲೆ ನಾನು ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ಕ್ಲಿಪ್ಪಿಂಗ್ಸ್ನ ತಗೊಂಡು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಸ್ವಲ್ಪ ಶಾರ್ಟ್ ವಿಡಿಯೋ ಆಯಿತು ಅಂತ ಹೇಳಿ ಬೇಜಾರು ಮಾಡ್ಕೊಳ್ಬೇಡಿ. ಲಿಶಾಂತ್ ಬರ್ಡೇ ಕೂಡ ಹತ್ರ ಬರ್ತಿದೆ ಅಲ್ವಾ. ಸೊ ಅದರಲ್ಲೆಲ್ಲ ಓಡಾಡಿಕೊಂಡು ನಮಗೆ ಟೈಮೇ ಸಾಕಾಗ್ತಾ ಇಲ್ಲ ನನಗೆ ವೀಡಿಯೋ ಮಾಡೋದಕ್ಕೆ, ಎಡಿಟ್ ಮಾಡೋದಕ್ಕೆ, ವಾಯ್ಸ್ ಓವರ್ ಕೊಡೋದಕ್ಕೆ ನಿಜವಾಗ್ಲೂ. ಸೊ ಹೀಗಾಗಿದೆ ನನ್ನ ಪರಿಸ್ಥಿತಿ. ರಾಮನಗರದಲ್ಲೇ ಇರೋ ಮಾದೇಶ್ವರ ಟೆಂಪಲ್ಗೆ ನಾವು ಬಂದಿದ್ವಿ. ಸೊ ದೇವರಿಗೆ ಕೈ ಮುಕ್ಕೊಳ್ಳಿ, ಎಲ್ಲರಿಗೂ ಒಳ್ಳೆಯದಾಗಲಿ.
ಸಂಕ್ರಾಂತಿ ಹಬ್ಬಗಳಲ್ಲಿ ಹಳ್ಳಿಗಳಲ್ಲಿ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡೋದು ಅಥವಾ ನೋಡೋದು ಅದನ್ನೆಲ್ಲ ಅಲ್ಲಿ ಮಾತ್ರ ಸಾಧ್ಯ ಅಂದ್ಕೊಳ್ತೀನಿ. ಯಾಕಂದರೆ ಈ ದನ ಕರುಗಳೆಲ್ಲ ಇರ್ತಾವಲ್ಲ ಅದನ್ನು ಕಿಚ್ಚಾಯಿಸ್ತಾರಲ್ಲ, ಸೊ ಅದನ್ನೆಲ್ಲ ನೋಡೋದು ಆಲ್ಮೋಸ್ಟ್ ಹಳ್ಳಿಗಳಲ್ಲೇ. ಈ ನಮ್ಮ ರಾಮನಗರದಲ್ಲೂ ಮಾಡ್ತಾರೆ, ಬಟ್ ಟೈಮಿಂಗ್ಸ್ ಆಗೋಗಿತ್ತು ಅಂತ ಹೇಳಿ ನಾವು ನೋಡೋದಕ್ಕಾಗಲಿಲ್ಲ. ನಮ್ಮ ಊರಲ್ಲಾಗಿದ್ದಿದ್ರೆ ನೋಡ್ಬೋದಿತ್ತು, ಬಟ್ ಈ ವರ್ಷ ನಾನು ನಮ್ಮ ಊರಿಗೆ ಹೋಗಲಿಲ್ಲ. ನಾವು ನಮ್ಮ ಮನೆಯಲ್ಲೇ ಸೆಲೆಬ್ರೇಟ್ ಮಾಡಿದ್ವಿ. ಹೋದ ವರ್ಷವೂ ಅಷ್ಟೇ, ನಾನು ಪ್ರೆಗ್ನೆನ್ಸಿ ಟೈಮಲ್ಲೂ ನಾನು ನಮ್ಮ ಮನೆಯಲ್ಲೇ ಈ ಹಬ್ಬನ ಸೆಲೆಬ್ರೇಟ್ ಮಾಡಿಕೊಂಡೆ. ಲಿಶಾಂತ್ ಅಂತೂ ಇಲ್ಲಿ ಆಟ ಆಡ್ತಾ ಇದ್ದಾನೆ. ಹೂವೆಲ್ಲ ಬೀಳ್ಸಿರ್ತಾರಲ್ವ ಎಲ್ಲರೂ, ಅದನ್ನು ತಗೊಂಡು ಅವನು ಆಟ ಆಡ್ತಾ ಇದ್ದ. ಸೊ ನಾನು ಗಲೀಜಾಗಿದ್ದೆ ಮುಟ್ಬಾರ್ದು ಅಂತ ಹೇಳಿದ್ರು ನಾವು ಕೇಳೋದೇ ಇಲ್ಲ. ಅವ್ನಿಗೇನು ಮಾಡಬೇಕು ಅನಿಸುತ್ತೋ ಅದನ್ನೇ ಮಾಡೋದು. ಆಲ್ಮೋಸ್ಟ್ ಮಕ್ಕಳೆಲ್ಲ ಇದೇ ರೀತಿಯೇ ಅಲ್ವಾ. ಅಲ್ಲಿಂದ ನಾವು ಹೊರಗಡೆ ಬಂದಾದಮೇಲೆ ಸೆಲ್ಫಿ ತೊಗೊಳ್ಳೋಣ ಅಂತ ಹೇಳಿ ನಾನು ಕ್ಯಾಮ್ರಾ ಆನ್ ಮಾಡಿದೆ. ಬಟ್ ಲಿಶಾಂತ್ ಅಂದರೆ ರೆಸ್ಪಾನ್ಸೇ ಮಾಡ್ತಾ ಇಲ್ಲ. ಅವನು ಸುತ್ತಮುತ್ತ ನೋಡೋದು, ಬೆಂಟೋದು, ನನ್ನ ಕೂದಲು ಬೆಂಟೋದು, ಮತ್ತು ಕೈನ ಬಾಯಿಗೆ ಹಾಕ್ಕೊಂಡು ಇದು ಮಾಡೋದು, ಆ ರೀತಿ ಎಲ್ಲ ಮಾಡ್ತಾ ಇದ್ದ. ಒಂದೇ ಒಂದು ಫೋಟೋಗಾದರೂ ಪೋಸ್ ಕೊಡು ಅಂದರೂ ಅವನು ರೆಡಿನೇ ಇಡ್ತಾ ಇರಲಿಲ್ಲ. ದೇವಸ್ಥಾನದಾಯ್ತು, ಇವಾಗ ಹೋಗ್ತಾ ಇದ್ದೀವಿ ರಿಟರ್ನ್. ಲಿಶಾಂತ್ಗೆ ಬೆಚ್ಚಗೋಸ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಕಿವಿ ಮುಚ್ಚಬೇಕಾಗಿದೆ ಆ್ಯಕ್ಚುಲಿ. ಮುದ್ದು ಮಾದಪ್ಪ ಮಾದಪ್ಪ ಕಂಡಂಗೆ ಕಾಣುತ್ತೆ. ಫೈನಲಿ ಮನೆಗೆ ಬಂದ್ವಿ. ಮನೆಗೆ ಬರೋದಕ್ಕಿಂತ ಮುಂಚೆ ಒಂದು ಶಾಪಿಗೆ ಹೋಗಿದ್ವಿ. ಒಂದು ಶರ್ಟ್ ವಿಚಾರಿಸ್ಬೇಕಾಗಿತ್ತು ಕಲರು. ಸೊ ಅಲ್ಲಿಂದ ಡೈರೆಕ್ಟು ಮನೆಗೆ ಬಂದ್ವಿ. ಮನೆಗೆ ಬಂದ ತಕ್ಷಣ ಲಿಶಾಂತ್ ಜೊತೆ ಆಟ ಆಡ್ತಾ ಇದ್ದೆ. ಸೊ ಈ ವಿಡಿಯೋ ಸಿಂಪಲ್ ಆಗಿದೆ ಆ್ಯಂಡ್ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಲಿಶು ಬರ್ಡೇಗೆ ತುಂಬ ಜನ ಅಡ್ವಾನ್ಸ್ ವಿಶ್ ಎಲ್ಲ ಮಾಡ್ತಾ ಇದ್ದೀರ. ನಮಗಂತೂ ತುಂಬಾ ಖುಷಿ ಆಗ್ತಾ ಇದೆ ನಿಮ್ಮ ಈ ಪ್ರೀತಿಗೆ. ಸೊ ಯಾವಾಗಲೂ ಇದೇ ರೀತಿ ನಿಮ್ಮ ಸಪೋರ್ಟು, ನಿಮ್ಮ ಆಶೀರ್ವಾದ ನನ್ನ ಮಗನ ಮೇಲೆ ಇರಲಿ. ಲಿಶಾಂತ್ ಬರ್ಡೇಗೆ ನಾವೇನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೀವಿ ಅದ್ರ ಬಗ್ಗೆ ವಿಡಿಯೋ ಕೇಳ್ತಾ ಇದ್ದೀರಾ. ಸೊ ಆದಷ್ಟು ಬೇಗ ಅದ್ರ ಬಗ್ಗೆನೂ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಈ ವಿಡಿಯೋ ಇಷ್ಟೇ, ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ಎಲ್ಲರಿಗೂ ಹ್ಯಾಪಿ ಸಂಕ್ರಾಂತಿ. ಲವ್ ಯು ಆಲ್. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.